ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಧುಗಿರಿ ಹತ್ರ ಇರೋ ಕೋಟೆ ಕಲ್ಲಪ್ಪನ ಬೆಟ್ಟಕ್ಕೆ ಬಂದಿದ್ದೀನಿ. ಈಗ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲಿಗೆ ಹೋಗಿ ಒಂದು ವಿಡಿಯೋ ಮಾಡ್ತೀನಿ, ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ದೇವ್ರ ದರ್ಶನ ಮಾಡ್ತಾನ. ಅಲ್ಲಿಂದ ದೇವ್ರದೆಲ್ಲ ಏನೇನಿದೆ ಅಂತ ಹೇಳ್ತೀನಿ. ರವಿ ಜಮುನಾ ಶಿವಮ್ಮ ಯಾದವ್ ಸಿಸ್ಟರು ಎಲ್ಲ ಇದ್ದಾರೆ. ಅಲ್ಲ, ಇವಾಗ ದೇವ್ರ ದರ್ಶನ ತೋರಿಸ್ತೀವಿ. ನೀವು ಯಾವಾಗಾರ ಫ್ರೀ ಮಾಡ್ಕೊಂಡು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ ಪ್ಲೇಸ್. ಓ ಸರ್ ನಮಸ್ಕಾರ. ನಾನು ಯಾರು ಇಲ್ಲ ಅಂದ್ಕೊಂಡಿದ್ದೀನಿ. ಹಾಂ ನಮ್ಮ ಸಿರಾನೇನೆ. ಈ ಕೋಟೆ ಕಲ್ಲಪ್ಪನ ವಿಶೇಷತೆ ಏನು? ಈ ಅಪ್ಪನ ಶಕ್ತಿ ಬಗ್ಗೆ 4 ಮಾತು ತಿಳಿಸ್ಕೊಡಿ ಸರ್. ನೋಡಿ, ಈ ಕೋಟೆ ರಂಗನಾಥ ಸ್ವಾಮಿ ಸ್ಥಳ ಪುರಾಣ ಮಹಿಮೆ ಏನು ಅಂದ್ರೆ, ಪುರಾತನ ಕಾಲದಲ್ಲಿ ಒಂದು ಹೆಣ್ಮಗಳಿಗೆ ಗಂಡು ಮಗ ಸಂತಾನ ಬೇಕಿತ್ತಂತೆ. ಏನಪ್ಪ, ನನಗೆ ತುಂಬಿದಂತ ಗರ್ಭವತಿಯಾಗಿ ನೀನು ಗಂಡು ಮಗ ಸಂತಾನ ಭಾಗ್ಯ ಕೊಟ್ರೆ ನಾನು ಕಾಲ್ನಡಿಗೆಯಲ್ಲಿ ಬರ್ತೀನಿ ಅಂತೇಳಿ ಅಯ್ಯಮ್ಮ ಅರಕೆ ಹೊತ್ತಿದ್ಲಂತೆ. ಈ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹೋಗಬೇಕಾರೆ ನಡಿ ಅರ್ಧ ದಾರಿಯಲ್ಲಿ ಜ್ಞಾನ ತಪ್ಪಿ ಬಿದ್ದೋಗಿರೋದು. ಮೂಲವಾಸ ತಿರುಪತಿ, ಮೂಲ ಅವತಾರನಾಗಿ ಭಗವಂತ ಬಂದು ಇಲ್ಲಿ ನೆಲೆಸಿರೋದು. ಅಯ್ಯಮ್ಮ ಹೋಗ್ಬೇಕಾದ್ರೆ ತುಂಬಿದಂತ ಗರ್ಭವತಿ ಸ್ಥಾನ ಕೊಟ್ಬಿಟ್ಟಲ್ಲ, ನಾನು ಇನ್ಯಾಕೆ ಅಂತೇಳಿ ಅಯ್ಯಮ್ಮ ಹೋಗ್ಬೇಕಾದ್ರೆ ಒಂದು ತೀರಿಸ್ಬಿಡೋಣ ಅಪ್ಪನ ಅರ್ಕೆ ಅಂತೇಳಿ ಅನ್ಕೊಂಡಿದ್ಲು. ನಡಿ ಅರ್ಧ ದಾರಿಯಲ್ಲಿ ಜ್ಞಾನ ತಪ್ಪಿ ಬಿದ್ದೋದ ತಕ್ಷಣನೇ ಗಂಡು ಮಗ ಸಂತಾನ ಭಾಗ್ಯ ಆಗ್ಬಿಟ್ಟೈತೆ. ಜ್ಞಾನ ತಪ್ಪೋಗಿ ಬೆಳಗ್ಗೆ ಎದ್ದು ನೋಡ್ತಾಳಂತೆ, ಗಂಡು ಮಗ ಸಂತಾನ ಭಾಗ್ಯ ಆಗ್ತಿತ್ತಲ್ಲ ಪಕ್ಕಿಯಲ್ಲಿ. ಅಪ್ಪ, ನಾನಿಂದ ನಿನ್ ಸನ್ನಿಧಾನಕ್ಕೆ ಇನ್ನು ಬರೋಕ್ಕಾಗಲ್ಲ, ನೀನ್ ಇನ್ನೆಲ್ಲಾರು ಕುರು ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಆಯಮ್ಮನ ಭಕ್ತಿಗೆ ಮೆಚ್ಚಿ ಭಗವಂತ 21 ದಿನ ಕಳೆದ ಮೇಲೆ ಇಂಥ ಗುಹೆ ಒಳಗೆ ಇಂಥ ಬೆಟ್ಟದಲ್ಲಿ ಬಲಗಡೆ ಬೆಟ್ಟದಲ್ಲಿ ನೆಲೆಗೊಂಡಿದ್ದೀನಿ ಅಂತ ಹೇಳ್ದಂಗ ಆಯ್ತಂತೆ. ಅವಾಗಪ್ಪ, ನನಗೆ ಗೊತ್ತಾಗಲ್ಲ, ನೀನ್ ಎಲ್ಲಾರು ದಾರಿ ಕೊಡ್ಬೇಕು ಅಂತ ಅಂದಾಗ ಕೈಯಲ್ಲಿ ಇರ್ತದಲ್ಲ ಸುದರ್ಶನ ಚಕ್ರನ ಭಗವಂತ ಬೀಸ್ಬಿಟ್ನಂತ ಅಮ್ಮ ಬಿದ್ದಿರೋ ಸ್ಥಳದಿಂದ. ಅದು ಕರ್ಕೊಂಬಂದಂತೆ ಶಯನ ಇಲ್ಲಿಗೆ. ಇದು ಸಾಮಾನ್ಯ ಗದ್ಗೆ ಅಲ್ಲ ಕಣಮ್ಮ, ಇದು 7 ಎಡೆ ಸರ್ಪ ಇಲ್ಲಿ ಆಗ್ಬಿತ್ತಂತೆ. ಅರ್ಥ ಮಾಡ್ಕೊಳ್ಳಿ. ಆ ಶಯನ 2 ಇಲ್ಲಿ ದಾರಿ ದೀಪ ತೋರಿಸಿರೋದು. ನಾನು ಆ ಕಡೆ ಇದ್ರೆ ಇನ್ನು ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಹೇಳ್ತೀನಿ. ಆ ಶಯನ, ಆ ಜ್ಯೋತಿ 2 ಇಲ್ಲಿ ಮಾಯವಾದ್ವಲ್ವಾ, ಅವತ್ತಿನಿಂದ ಅಮ್ಮ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಇದೆಲ್ಲ ಪ್ರತಿಷ್ಠೆ ಮಾಡಿರೋದು. ಕೋಟೆ ಒಳಗಿರೋದ್ರಿಂದ ಕೋಟೆ ಕಲ್ಲಪ್ಪ. ಇಲ್ಲಿರೋ ಸರ್ಪ ನೋಡಿ, ಹಿಂದ್ಗಡೆ ನೋಡಿ ಕಲ್ಲಾಯ್ತು. ಶಯನ ಜ್ಯೋತಿ ಆಯ್ತು. ನಡಿ ಮಧ್ಯೆ ಇದನ್ನಲ್ಲ ಆಯಪ್ಪನೇ ಉದ್ಭವ ಮೂರ್ತಿ ಕೋಟೆ ಕಲ್ಲಪ್ಪ. ಇದು ಯಾಕೆ ಸ್ವಾಮಿ ಇದು ದೇವಸ್ಥಾನ ಕಟ್ಟಿಸ್ಕೊಳ್ಳಲ್ವಾ? ಇಲ್ಲ, ಕಟ್ಟಂಗಿಲ್ಲ. ಬಾಕ್ಲಿಕ್ಕಂಗಿಲ್ಲ, ಚೇವಣಿ ಹಾಕಂಗಿಲ್ಲ. ಅಪ್ಪನಿಗೆ ಸ್ವತಂತ್ರವಾಗಿ ಲೋಕ ಕಲ್ಯಾಣವಾಗಿ ಬಂದ ಅಪ್ಪ ಕೂತ್ಕೊಂಡಿರೋದು. ಬಂದು ಭಕ್ತಾದಿಗಳು ಪ್ರತಿಯೊಬ್ಬರನ್ನು ನನ್ನನ್ನ ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ನೋಡ್ಕೊಂಡು ಹೋಗ್ಲಿ, ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ ಅಯ್ಯಪ್ಪ ಕೂತ್ಕೊಂಡಿರೋದು. ಮತ್ತೆ ನೋಡಿ, ಈ ಕಡೆ ಅವೆರಡು ಶ್ರೀದೇವಿ ಭೂದೇವಿ ಅಯ್ಯಪ್ಪನ ಧರ್ಮ ಪತ್ನಿದಿರು. ಮತ್ತೆ ಅಯ್ಯಪ್ಪನ್ನೇ ಆಕಾರವಾಗಿ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿರೋದು. ಇವರಿಬ್ರು ಜಯಾ ವಿಜಯರು. ವೈಕುಂಠದಲ್ಲಿ ಶ್ರೀಮನ್ ಮಹಾವಿಷ್ಣುಗೆ ದ್ವಾರಪಾಲಕರು. ಇವ್ರು ಇಲ್ಲಿ ಮಾಡ್ತಾರಲ್ಲ ಕಡ್ತಾ, ಇವ್ರಿಬ್ರಿಗೇನೆ ಸೇಮಿತ. ಅದಕ್ಕೆ ಇಲ್ಲಿ ಕೋಟೆ ಒಳಗಿನಿಂದ ಕೋಟೆ ಕಲ್ಲಪ್ಪ ಅಂತೇಳಿ ಸುಪ್ರಸಿದ್ಧವಾಗಿ. ಇಲ್ಲಿನ ಸ್ಥಳ ಪುರಾಣ ಮಹಿಮೆ.